ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಜೊತೆಗೆ ವೈವಾಹಿಕ ಜೀವನದ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೈವಾಹಿಕ ಜೀವನ ಅಂತ ಹೇಳಿದ್ರೆ ಒಂದು ಸುದೀರ್ಘವಾದಂತಹ ಪಯಣ. ಆ ಪಯಣದಲ್ಲಿ ಸುಖ ದುಃಖ ಅನ್ನುವ ಹಾಗೆ ಏರಿಳಿತಗಳು ಇರುತ್ತೆ. ಆದರೆ ದುಃಖ ಬಂದಾಗ ಅದಕ್ಕೆ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಯಾವ ರೀತಿಯಾಗಿ ಸಾಮರಸ್ಯದಿಂದ ಕೂಡಿ ಬದುಕಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯೇಕೀರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಹ್ರೀಂ ಕ್ಷಂ ಹ್ರೀಂ ಗುರು ಹಯಗ್ರೀವದತ್ತ ಪರಬ್ರಹ್ಮಣೇ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶದ ಎಲ್ಲ ಸೇವಾನಿರತರಾದಂತಹ ಎಲ್ಲ ರಕ್ಷಕರಿಗೂ, ಹಾಗೆ ದೇಶದ ಅಭ್ಯುದಯಕ್ಕೆ ತಮ್ಮದೇ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿ ಇರಲಿ ಅನ್ನುವಂತಹ ಆ ಒಂದು ಅಪೇಕ್ಷೆಯಿಂದ ಆ ಜಗದಂಬೆಯಲ್ಲೇ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಪುಬ್ಬಾ ನಕ್ಷತ್ರ ಸೋಮವಾರಯುಕ್ತವಾಗಿ ಬಂದಿರತಕ್ಕಂಥದ್ದು ಏಕಾದಶಿ ತಿಥಿ. ವಿಶೇಷವಾಗಿ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷ. ಏನಪ್ಪ ಅಂದರೆ ಈ ಶುಕ್ರನ ನಕ್ಷತ್ರ ಸೋಮವಾರದ ದಿವಸ ಬಂದಾಗ ಚಂದ್ರ ಮತ್ತು ಶುಕ್ರನ ಸಂಯೋಜನೆ ಬಂದರೆ ಬಹಳ ಮುಖ್ಯವಾಗಿ ಚಂದ್ರನ ಮನಃಕಾರಕನಾದರೆ ಶುಕ್ರನು ಮುಖ್ಯವಾಗಿ ಲಾಸ್ಯ ಜೀವನಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಭೋಗ ಜೀವನಕ್ಕೆ, ಸುಖ ಜೀವನಕ್ಕೆ, ಸಂತೋಷ ಜೀವನಕ್ಕೆ ಕಾರಕನಾಗಿರತಕ್ಕಂಥವನು. ಈ ಪುಬ್ಬಾ ನಕ್ಷತ್ರ ಸೋಮವಾರ ಬಂದಾಗ ಚಂದ್ರ ಮತ್ತು ಕುಜನ ಸಂಯೋಜನೆ ಬರುತ್ತೆ. ಈ ಕುಜ ಚಂದ್ರರ ಸಂಯೋಜನೆ ಬಂದು ಮತ್ತು ಶುಕ್ರ ಮತ್ತು ಚಂದ್ರನ ಸಂಯೋಜನೆ ಬಂದಾಗ ಕೆಲವೊಂದಷ್ಟು ಯೋಗಗಳು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶುಕ್ರ ಮತ್ತು ಚಂದ್ರರ ಸಂಯೋಜನೆ ಇರೋದ್ರಿಂದ ಏನಪ್ಪ ಅಂದರೆ ದಂಪತಿಗಳಲ್ಲೇ ನಾವು ಇವತ್ತೊಂದು ದಿವಸ ಮಾತನಾಡ್ತಾ ಇರತಕ್ಕಂಥ ವಿಚಾರವೂ ಅದೇ ಆಗಿದೆ. ಹಾಗಾಗಿ ಇವತ್ತು ಎಷ್ಟು ಒಂದು ಕೋಇನ್ಸಿಡೆನ್ಸ್ ಅಂದರೆ ನಾವೇನಾದರೂ ಮಾತನಾಡ್ತಕ್ಕಂಥ ವಿಚಾರದಲ್ಲಿ ಆ ದಿವಸದಲ್ಲಿ ಅದೇ ಮುಖ್ಯವಾಗಿ ಪ್ರಮುಖವಾಗಿ ಬಂದಿರತಕ್ಕಂಥ ಘಟನೆಗಳು ಇತ್ತೀಚೆಗೆ ನಮಗೆ ಕಾಣ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಈ ಪುಬ್ಬಾ ನಕ್ಷತ್ರ ಅಂತಕ್ಕಂಥದ್ದು ಶುಕ್ರನ ನಕ್ಷತ್ರವಾದರೆ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಅಂತಕ್ಕಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಪ್ರತಿದಿನವೂ ಕೂಡ ಜಗಳ ಬರ್ತಾ ಇರ್ತಕ್ಕಂಥದ್ದು, ಮನೆಯಲ್ಲಿ ಸಾಮರಸ್ಯದ ಕೊರತೆ ಇದೆ ಅಂತಿದ್ದಾಗ ಈ ಪುಬ್ಬಾ ನಕ್ಷತ್ರ ಬಂದಾಗ ಬಹಳ ಮುಖ್ಯವಾಗಿ ಈ ಪುಬ್ಬಾ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥ ಶುಕ್ರನಾದರೂ ಕೂಡ ಇವನ ಪೂರ್ವ ಸಂಭೂತವಾಗಿರ್ತಕ್ಕಂಥದ್ದು ಭಗ ಅಂತಕ್ಕಂಥ ದೇವತೆ. ಈ ಭಗದೇವತೆಯನ್ನು ಪ್ರಾರ್ಥನೆ ಮಾಡೋದು 5 ಗುಲಾಬಿ ಹೂವನ್ನು ಹೆಂಡತಿಯ ಹೆಸರಲ್ಲಿ ಅಥವಾ 5 ಗುಲಾಬಿ ಹೂವನ್ನು ಗಂಡನ ಹೆಸರಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ, ಎಲ್ಲಾದರೂ ಲಕ್ಷ್ಮೀ ದೇವಸ್ಥಾನ, ನಾರಾಯಣರ ದೇವಸ್ಥಾನ, ವೆಂಕಟೇಶ್ವರ, ರಾಮ, ಯಾವುದೇ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಸನ್ನಿಧಾನಕ್ಕೆ ಹೋಗಿ ಗಂಡ ಹೆಂಡತಿಯ ಹೆಸರಲ್ಲಿ, ಹೆಂಡತಿ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸಿ 5 ರೋಜು ಹೂವನ್ನು ಅಲ್ಲಿ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಕಲ್ಲು ಸಕ್ಕರೆಯನ್ನು ದೇವರಿಗೆ ನೈವೇದ್ಯ ಮಾಡತಕ್ಕಂಥದ್ದು, 2 ಬಾಳೆಹಣ್ಣು, 2 ತೆಂಗಿನಕಾಯಿ, ಬಿಳಿ ಹೂವನ್ನು ನಿಮಗೆ ಅನುಕೂಲ ಇದ್ದಂಥವ್ರು ಮಾತ್ರ ಶಕ್ತ್ಯಾನುಸಾರದಲ್ಲಿ, ಏನೂ ಇಲ್ಲ ಅಂದರೆ 5 ರೋಜಾ ಹೂವು ತೊಗೊಂಡೋಗಿ ನಿಮ್ಮ ಅದ್ಭುತವಾದಂಥ ಫಲಿತಾಂಶ ನಿಮಗೆ 21 ದಿನದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಇಷ್ಟೇ, ಏನೂ ಮಾಡಬೇಡಿ. ಇವತ್ತಿನ ದಿವಸ ವಿಶೇಷವಾಗಿ ಆ ಒಂದು ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ 5 ರೋಜಾ ಹೂವನ್ನು ಕೊಟ್ಟು ವಿಶೇಷವಾಗಿ ಅನನ್ಯವಾಗಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ, ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಂತೇಳಿ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ದುಗುಡಾದಿಗಳು ದೂರ ಆಗಬೇಕಂತೇಳಿ ಪ್ರಾರ್ಥನೆ ಮಾಡಿ, ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ಜಗಳಗಳು ದೂರ ಆಗಿ, ಕಲಹಗಳು ದೂರ ಆಗಿ, ಸಾಮರಸ್ಯ ವೃದ್ಧಿ ಆಗಲಿ ಅಂತೇಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕಲಸಕ್ಕರೆ ದೇವರಿಗೆ ಅರ್ಪಣೆ ಮಾಡಿ ವಿಶೇಷವಾಗಿ ಮನೆಗೆ ಬಂದು ಮನೆಯಲ್ಲಿ ಎಲ್ಲಾದರೂ ಕೂಡ ಹೆಂಡತಿಯ ಸಮೀಪದಲ್ಲಿ ಕೂತ್ಕೊಂಡು 27 ಬಾರಿ
ಓಂ ಭಗಾಯ ನಮಃ, ಗಂಡನಿಂದ ಹೆಂಡತಿ, ಹೆಂಡತಿಯಿಂದ ಗಂಡ, ಈ ರೀತಿಯಾಗಿ ಏನಾದರೂ ಸಮಸ್ಯೆಗಳಿದ್ದಂಥವರು ಓಂ ಭಗಾಯ ನಮಃ ಅಂತೇಳಿ 27 ಬಾರಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಇದಾದ ನಂತರದಲ್ಲಿ ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆ ದಿವಸ, ಶುಕ್ರವಾರ ಅಥವಾ ಹುಣ್ಣಿಮೆ ದಿವಸ ಈ ಕೆಲಸವನ್ನು ಪುನರಾವರ್ತನೆ ಮಾಡ್ತಾ ಬನ್ನಿ. ಖಂಡಿತ ಇದು ಮಾಡಿ 21 ದಿವಸದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಅಭೇದಗಳು ದೂರ ಆಗುತ್ತೆ, ಜಗಳಗಳು ದೂರ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ, ಸಕಾರಾತ್ಮಕವಾದಂಥ ಬೆಳವಣಿಗೆ ಬೆಳೆಯತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಸರಿ ಗುರೂಜಿ, ಇನ್ನು ಮದುವೆಯ ಆರಂಭದಲ್ಲಿ ಇದ್ದಂತಹ ಪ್ರೀತಿ ಸಂಭ್ರಮ ಕೆಲವು ವರ್ಷಗಳ ನಂತರದಲ್ಲಿ ಆ ದಂಪತಿಗಳಲ್ಲಿ ಇರೋದಿಲ್ಲ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಗುರುಗಳೇ? ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವದ್ವಿಜ ಪ್ರಸಾದೇನ ಸದಾ ಕುರ್ವಂತು ಮಂಗಳಂ ಅಂತೇಳಿ. ಈಗ ನಾವೊಂದು ಜನ್ಮಪತ್ರಿಕೆ ಅಥವಾ ಲಗ್ನ ಪತ್ರಿಕೆ ಬರೀಬೇಕಾದ್ರೆ ಕೆಲವೊಂದಷ್ಟು ಉಪಾಸನಾ ದೇವತೆಗಳ ಮಂತ್ರಗಳನ್ನು ಬರೀತೀವಿ. ಅಲ್ಲಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಅಂತೇಳಿ ಬರಿತೀವಿ. ಎಲ್ಲ ಅವರವರ ದೇವತಾ ಉಪಾಸನೆಗಳಿಗೆ ಸಂಬಂಧಪಟ್ಟ ಹಾಗೆ ಮೇಲೆ ಒಂದು ಶ್ಲೋಕ ಬರೆದ್ಬಿಟ್ಟು ಆ ನಂತರದಲ್ಲಿ ಪತ್ರಿಕೆಯನ್ನು ಬರಿತೀವಿ. ಅಲ್ಲಿ ಬಹಳ ಮುಖ್ಯವಾಗಿ ದೇವತೆಗಳ ಸಾನ್ನಿಧ್ಯತೆ, ಗುರುಗಳ ಸಾನ್ನಿಧ್ಯತೆ, ಗುರು ಹಿರಿಯರ ಸಾನ್ನಿಧ್ಯತೆ, ಸೂರ್ಯಚಂದ್ರರ ಸಾನ್ನಿಧ್ಯತೆ, ಹೀಗೆ ಎಲ್ಲ ದೇವಾನುದೇವತೆಗಳ, ಯಾಕೆಂದರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತೇಳಿ ಋಣ ಇದ್ದರೆ ಮಾತ್ರ ನಮ್ಮ ಬದುಕಿನಲ್ಲಿ ಒಂದಷ್ಟು ಸಾಮರಸ್ಯದ ಬದುಕು ಕಾಣ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ಪ್ರಯತ್ನದಲ್ಲಿ ಮೊದಲನೇದಾಗಿ ಧರ್ಮೇಚ ಅರ್ಥೇಚ ಕಾಮ್ಯೇಚ ಮೋಕ್ಷೇಚ ನಾತಿ ಚರಾಮಿ ಅಂತೇಳಿ ಒಂದು ಗಂಡು ತಾಳಿ ಕಟ್ಟಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀವಿ. ಧರ್ಮೇಚ ಅರ್ಥೇಚ ಕಾಮ್ಯೇಚ ಮೋಕ್ಷೇಚ ನಾತಿ ಚರಾಮಿ ಅಂತೇಳಿ, ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ ಈ ಧರ್ಮಾರ್ಥ ಕಾಮ ಮೋಕ್ಷಗಳ ಸಂಯೋಜನೆ ಬದುಕಿನಲ್ಲಿ ಬೇಕಾಗಿದ್ದಾಗ ತೋಡು ಆಗಬೇಕು. ಅಂದರೆ ಹೆಂಡತಿ ಈಗ ವೈವಾಹಿಕ ಅಂದರೆ ವಿವಾಹದ ನಂತರದಲ್ಲಿ ವೈವಾಹಿಕ ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ಜೀವನದುದ್ದಕ್ಕೂ ಜೊತೆಯಲ್ಲಿ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಸಪ್ತಪದಿಯನ್ನು ನಾವು ತುಳಿಬೇಕಾದ್ರೆ ಎಲ್ಲ ಅರ್ಥವನ್ನು ಹೇಳ್ತೀವಿ. ಹಾಗೆ ಅರ್ಥಗರ್ಭಿತವಾದ ಜೀವನ ಸುದೀರ್ಘವಾಗಿ ನಮ್ಮ ಒಟ್ಟಿಗೆ ಒಡನಾಟದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಸಂಬಂಧ ಇದ್ದರೆ ಅದು ಹೆಂಡತಿ ಮತ್ತು ಗಂಡನ ಸಂಬಂಧ ಮಾತ್ರ. ಹಾಗಾಗಿ ಈ ಗಂಡ ಹೆಂಡತಿಯರ ಸಂಬಂಧ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಿ ಜ್ಯೋತಿಷ್ಯದಲ್ಲೇ ನೋಡಿದಾಗ ಲಗ್ನ, ದ್ವಿತೀಯ, ಚತುರ್ಥ, ಪಂಚಮ, ಸಪ್ತಮ ಮತ್ತು ವಿಶೇಷವಾಗಿ ವ್ಯಯಭಾವ 12ನೇ ಭಾವ ಅಂತಕ್ಕಂಥದ್ದು, ಇದರಲ್ಲಿ ಮಾಂಗಲ್ಯ ಕ್ಷೇತ್ರ ಅಂತಕ್ಕಂಥದ್ದು 8ನೇ ಭಾವವನ್ನು ನಾವು ಗಮನಿಸ್ತೀವಿ. ಮುಖ್ಯವಾಗಿ ಗಂಡಿಗೆ ಗುರುವಿನ ಸಂಯೋಜನೆ ಚೆನ್ನಾಗಿದ್ದಾಗ ಹೆಣ್ಣಿಗೆ ಶುಕ್ರನ ಸಂಯೋಜನೆ ಚೆನ್ನಾಗಿರಬೇಕು. ಯಾರ ಜಾತಕದಲ್ಲಿ ಶುಕ್ರ ಗುರುಗಳ ಸಂಯೋಜನೆ ಚೆನ್ನಾಗಿರುತ್ತೋ ಇದರೊಟ್ಟಿಗೆ ಶನಿಯ ಪ್ರಭಾವ ಹೆಚ್ಚಿದ್ದಾಗ, ಶನಿಯ ಅನುಕೂಲಕರವಾದಂಥ ವಾತಾವರಣ ಇದ್ದಾಗ ನಾವು ಕೆಲವರನ್ನು ನೋಡ್ತೀವಿ ಸುದೀರ್ಘವಾದ 60 ವರ್ಷ, ನಾವೀಗ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಎಲ್ಲ ಮಾಡ್ಕೊಳ್ತೀವಿ. ಈ ಸುದೀರ್ಘವಾದ 60 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿರ್ತಕ್ಕಂಥ ನಮ್ಮ ಪೂರ್ವಜರನ್ನು ನಾವು ಕಂಡಿದ್ದೇವೆ. ಅದೇ 6 ತಿಂಗಳಲ್ಲಿ 6 ದಿವಸದಲ್ಲಿ ಡೈವರ್ಸ್ಗೆ ಹೋಗಿರ್ತಕ್ಕಂಥ ವಿಚಾರವು ನಮ್ಮ ಹತ್ರ ಇದೆ. ಕೇವಲ 6 ದಿವಸ ಅದು ನನ್ನ ಹತ್ರನೇ ಬಂದಿದೆ. ಮದುವೆಯಾಗಿ 6 ದಿವಸಕ್ಕೆ ಬೇಡ ಅಂತೇಳಿ ವಾಪಸ್ ಬಂದಿದೆ. ಕಾರಣಗಳು 4-6 ಕಾರಣಗಳಿದ್ರೂ ಕೂಡ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಕ್ಷಮೆ, ತಾಳ್ಮೆ ಇದು ಇಂಪಾರ್ಟೆಂಟ್ ಆಗಿ ಇರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರೂಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯವನ್ನು ತಿಳಿಸಿಕೊಡೋದಾ? ವಿಶೇಷವಾಗಿ ಇವತ್ತಿನ ದಿವಸ ಪುಬ್ಬ ನಕ್ಷತ್ರದಲ್ಲಿ ಚಂದ್ರನಿರೋದು ಬಹಳ ವಿಶೇಷತೆ. ಇದಕ್ಕೆ ಜೈಮಿನಿ ಯೋಗ ಅಂತೇಳಿ ಸುಖಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾಗಿರೋದ್ರಿಂದ ಗ್ರಹಗಳ ಪ್ರಾರ್ಥನೆ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಆನಂದ, ಸನ್ಮಂಗಳವನ್ನು, ಕರುಣೆಯನ್ನು, ಅನುಗ್ರಹವನ್ನು ಅನುಗ್ರಹಿಸಲಿ ಅಂತೇಳಿ ಸಾಂಬಶಿವನಲ್ಲಿ ಪ್ರಾರ್ಥನೆ ಮಾಡಿ, ಗ್ರಹಗಳ ಪ್ರಾರ್ಥನೆ ಮಾಡಿ ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಪಂಚಮದಲ್ಲಿ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು ವಿಶೇಷವಾಗಿ ಕೇತುವಿನೊಟ್ಟಿಗೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಭಗ್ರಹಗಳು ಇರತಕ್ಕಂಥ ಸಂದರ್ಭದಲ್ಲಿ ಚತುರ್ಥಾಧಿಪತಿ ಪಂಚಮ ಭಾವದಲ್ಲಿ ಸ್ಥಿತನಿದ್ದಾಗ ವಿಶೇಷವಾಗಿರ್ತಕ್ಕಂಥ ಯಾವುದೋ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇವತ್ತಿನ ದಿವಸ ನಿಮಗೆ ಅಚಾನಕ್ಕಾಗಿ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತು ವಿದ್ಯಾರ್ಜನೆಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಕೋರ್ಟ್ ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ
ಇವತ್ತಿನ ದಿವಸ ಜಯವಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ತ್ರೀ ಸೌಖ್ಯ ಅಂದರೆ ಹೆಣ್ಣು ಮಕ್ಕಳಿಂದ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಂತಾನಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ದರ್ಶನ, ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಂತೇಳಿ ಮಂತ್ರೋಚ್ಚಾರವನ್ನು 28 ಬಾರಿ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಸ್ವಲ್ಪ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿವಾದಗಳಿಂದ ದೂರ ಇರಿ. ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಜಾಗ್ರತೆ ವಹಿಸಿ. ಧನಹಾನಿ ಆಗ್ತಕ್ಕಂಥದ್ದಾಗಿರುತ್ತೆ. ಯಾವುದಾದ್ರೂ ಸಣ್ಣ ಪುಟ್ಟದಾಗಿರತಕ್ಕಂಥ ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು, ಸರ್ಕಾರದಿಂದ ಅನುಕೂಲಕರವಾಗಿರ್ತಕ್ಕಂಥದ್ದು, ಎಷ್ಟೋ ದಿನಗಳಿಂದ ಪ್ರಯತ್ನ ಕಾರ್ಯಾದಿಗಳಲ್ಲಿ ಹಿನ್ನಡೆ ಆಗ್ತಾ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ವರ್ಗಾವಣೆ ಬಯಸ್ತಾ ಇರ್ತಕ್ಕಂಥವ್ರು, ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು, ಈ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲೇ ಚಾಂಚಲ್ಯತೆ ಉಂಟಾಗಿ ಅದರಿಂದ ಹಿಂದೆ ಬರತಕ್ಕಂಥದ್ದು, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಮನಸ್ತತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅದೇ ಕೆಲಸದ ಮೇಲೆ ನೀವು ನಿಗಾವನ್ನು ಇಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪ್ರದ. ಕಟಕರಾಶಿಯವರು ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಮೂಲಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ರಾಧಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಸರಿ, 12 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಹೆಂಗಿದ್ದೀರಾ ಸ್ವಾಮಿ? ಅಮ್ಮ ತಾಯಿ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗ ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಅವ್ರ ಅಕ್ಕನ ಹತ್ರ ಮಾತಾಡ್ತಾ ಇಲ್ಲ, ಏನಿಲ್ಲ. ಒಂದು ಮದುವೆ ಕ್ಯಾನ್ಸಲ್ ಆಗಿ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತು. ಕಮ್ಯುನಿಕೇಷನ್ಗೆ ಅಮ್ಮ, ಸಂಸಾರದಲ್ಲಿ ಕಮ್ಯುನಿಕೇಷನ್ ಅಂದರೆ ಸಂವಹನ ಕ್ರಿಯೆ ಅಂತ ನಾವು ಕರಿತೀವಿ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಒಬ್ಬರ ಮೇಲೆ ಒಬ್ಬರಿಗೆ ಇರಬೇಕಾದದ್ದು ಸಂಸಾರದಲ್ಲಿ ಗೌರವ, ನಂಬಿಕೆ, ವಿಶ್ವಾಸ ಅಲ್ವಾ? ಈ ಗೌರವ, ನಂಬಿಕೆ, ವಿಶ್ವಾಸಕ್ಕೆ ಆಗಿರ್ತಕ್ಕಂಥವನು ಬುಧನು. ಅಂದರೆ ನಿಮ್ಮ ಮನೆಯಲ್ಲಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ದೋಷ ನಿಮ್ಮನ್ನು ಪೀಡಿಸ್ತಾ ಇದೆ. ಈ ಕಮ್ಯುನಿಕೇಷನ್ ಯಾವಾಗ ಮನೆಗಳಲ್ಲಿ ವಿರಸಗಳು ಹೆಚ್ಚಾಗಿರುತ್ತೋ, ಒಂದು ಮನೆಯ ಬಾಗಿಲಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇರುತ್ತೆ. ಎರಡನೇದಾಗಿ ಮನೆಯಲ್ಲಿ ಅಥವಾ ಮನೆಯ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ದೋಷ ಇರುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಬುಧವಾರ ರಾಮರ ಸನ್ನಿಧಾನದಲ್ಲಿ ಕನಿಷ್ಠ 12 ಬುಧವಾರಗಳ ಕಾಲ ಕಲ್ಸಕ್ಕರೆ ತುಳಸಿಯನ್ನು ಕೊಟ್ಟು ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಹೆಸರುಗಳನ್ನು ಹೇಳಿ ಅನನ್ಯವಾಗಿ ರಾಮಚಂದ್ರನ ಸನ್ನಿಧಾನದಲ್ಲಿ ಅರ್ಚನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. 12 ಬುಧವಾರಗಳ ಕಾಲ ಅನನ್ಯವಾಗಿ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ರಾಧಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬಳ್ಳಾರಿಯಿಂದ ರಮೀಸಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೀಸಾ. ನಮಸ್ಕಾರ ಅಮ್ಮ. ಓಕೆ, ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ರಿಂದ 39. ಹಾ, ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಸ್ವಲ್ಪ ಮನಸ್ಸಿನಲ್ಲಿ ಏನೋ ಕ್ರೋಧ ಇದೆ, ನೋವಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನು ಪ್ರಶ್ನೆ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಯಾಕೆ ಸರಿಯಾಗಿ ಮಾತು ಕೇಳ್ತಿಲ್ವಾ? ಇಲ್ಲ ಗುರುಜಿ, ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎಷ್ಟು ವಯಸ್ಸು? ಇವಾಗ 28 ತುಂಬಿ 1 ತಿಂಗಳಾಗ್ಯದ ಗುರುಜಿ. ಏನು ಮಾಡ್ಕೊಂಡಿದ್ದಾರೆ? ಏನು ಕೇಳಬೇಕಿತ್ತು? ಇಂಜಿನಿಯರ್ ಗುರುಜಿ. ಏನು ಕೇಳಬೇಕಿತ್ತು? ಮದುವೆ ಬಗ್ಗೆ ಗುರುಜಿ. ಏನಿಲ್ಲ, ಚಿಂತೆ ಮಾಡುವ ಅಗತ್ಯ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಯಾವುದಾದ್ರೂ ನಿಮ್ಮ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನ ಅಥವಾ ನಿಮಗೆ ಸಂಬಂಧಪಟ್ಟ ಹಾಗೆ ಗುರುಗಳ ಸನ್ನಿಧಾನಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ. ಬಿಡಿ ಹೂವು, ಕಟ್ಟಿರೋ ಹೂವು ತೊಗೊಂಡು ಹೋಗಬಾರ್ದು. ಓಕೆ, ಮಲ್ಲಿಗೆ ಹೂವು ತೊಗೊಂಡೋಗಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಮಾಡಿಕೊಂಡು ನಿಮಗೆ ಎಲ್ಲಿ ಇಷ್ಟವಾಗುತ್ತೋ ಗುರುಗಳ ಸನ್ನಿಧಾನ, ಗುರು ಅಂದರೆ ಗೊತ್ತಲ್ಲ ನಿಮಗೆ, ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಮಲ್ಲಿಗೆ ಹೂವನ್ನು ಪ್ರತಿ ಹುಣ್ಣಿಮೆ ದಿವಸ ತಗೊಂಡೋಗಿ, ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತೆ ಗೊತ್ತಲ್ವಾ?
ಆ ಹುಣ್ಣಿಮೆ ದಿವಸ ತಗೊಂಡೋಗಿ ಮಲ್ಲಿಗೆ ಬಿಡಿ ಹೂವನ್ನು ಗುರುಗಳ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ ನಿಮ್ಮ ಸಂಕಲ್ಪದಲ್ಲಿ ಏನಿದೆಯೋ ಆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಾಕ್ಷಾತ್ ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಈ ರೀತಿಯಾದ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀವಿ, ನನ್ನ ಮಗನಿಗೆ ಅಥವಾ ಮಗಳಿಗೆ ಸರಿಯಾದ ಸಮಯಕ್ಕೆ ವಿವಾಹ ಆಗ್ತಾ ಇಲ್ಲ, ಇದರಲ್ಲಿ ಇರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಪ್ಪ ಅಂತೇಳಿ ಗುರುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೈ ಮುಷ್ಟಿಯಿಂದ ಹೂವನ್ನು ತೆಗೆದು ಆ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬನ್ನಿ. ಖಂಡಿತ 3 ತಿಂಗಳು ಮಾಡಿ 4ನೇ ತಿಂಗಳಲ್ಲಿ ನೀವೇ ನಮಗೆ ಕಾಲ್ ಮಾಡ್ತೀರಾ, ಖಂಡಿತ ಮಗನಿಗೆ ಮದುವೆ ಆಗ್ತಕ್ಕಂಥ ಯೋಗ ಬರುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ರಮೀಸಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದ್ರೆ? ಮುಂದಿನ ರಾಶಿ ಸಿಂಹ ರಾಶಿಯನ್ನು ನೋಡಿದಾಗ ದ್ವಿತೀಯದಲ್ಲಿ ಲಗ್ನದಲ್ಲೇ ರಾಶಿಯಲ್ಲೇ ಚಂದ್ರ ಮತ್ತು ಕೇತು ಸಂಯೋಜನೆ, 2ನೇ ಮನೆಯಲ್ಲಿ ಮಾಂದಿ ಇರತಕ್ಕಂಥದ್ದು. ಏನಪ್ಪ ಅಂದರೆ ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿ, ಏನಾದರೂ ಕ್ಷಯವಾಗ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು, ಕಾಲಹರಣ ಮಾಡ್ತಕ್ಕಂಥದ್ದು, ಒಂಟಿಯಾಗಿರಬೇಕು ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು, ಹೀಗೆ ಸ್ವಲ್ಪ ಮನಸ್ಸಿನ ಒತ್ತಡ ಜಾಸ್ತಿ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಮಿತ್ರರೊಟ್ಟಿಗೆ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಹಣಕಾಸಿನ ವಿಚಾರದಲ್ಲಿ ಏರ್ಪೇರುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ತಾಳ್ಮೆಯಿಂದ ಇವತ್ತಿನ ದಿವಸ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನನ್ನು ಅಥವಾ ಮಹಾವಿಷ್ಣುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸಾವಧಾನದಿಂದ ಇದ್ದಿದ್ದೆ ಆದರೆ ಖಂಡಿತ ಸಿಂಹರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಮಿತ್ರರಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳಲ್ಲಿ ಜಾಗ್ರತೆ ವಹಿಸಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಲಾಭಕ್ಕಿಂತ ನಷ್ಟನೇ ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಆದುದರಿಂದ ಸ್ವಲ್ಪ ತಾಳ್ಮೆಯಿಂದ ಹೂಡಿಕೆಗಳಲ್ಲಿ ಮಾಡುವಂತಹ ಒಂದು ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ಇಷ್ಟದೇವರ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಲಕ್ಷ್ಮಿಯ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ದಾಯಾದಿಗಳಲ್ಲಿ ವೈವಾಹಿಕವಾಗಿರ್ತಕ್ಕಂಥ ಜೀವನದಲ್ಲೋ ದಾಯಾದಿಗಳಲ್ಲೋ ಕುಟುಂಬದಲ್ಲೋ ಏನಾದರೂ ಮಾನಸಿಕವಾಗಿರ್ತಕ್ಕಂಥ ಕಲಹಗಳು ನಿಮಗೆ ಅದು ಗೊತ್ತೇ ಇರಲ್ಲ. ಆ ವಿಷಯ ಇವತ್ತು ಪ್ರಸ್ತಾಪನೆಗೆ ಬಂದು ಅದರೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ದಾಯಾದಿಗಳಲ್ಲಿ, ಕುಟುಂಬದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ, ಮಕ್ಕಳ ತಂದೆಯ ಮಧ್ಯದಲ್ಲಿ ಈ ರೀತಿಯಾಗಿ ಸ್ವಲ್ಪ ಸಮಾಧಾನವನ್ನು ಇಟ್ಕೊಳ್ಳಿ. ಸ್ವಲ್ಪ ವೃತ್ತಿರಂಗದಲ್ಲೂ ಕೂಡ ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಸಾಕಷ್ಟು ವಿಶೇಷವಾಗಿ ದೇವತಾ ಪ್ರಾರ್ಥನೆ, ಗಂ ಗಣಪತಯೇ ನಮಃ, ಗುಂ ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಬರತಕ್ಕಂಥದ್ದು, ಎಲ್ಲೋ ದೂರದ ಪ್ರಯಾಣವನ್ನು ಅನಿರೀಕ್ಷಿತವಾಗಿ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿರೀಕ್ಷಿತ ಇರತಕ್ಕಂಥದ್ದು. ಹೀಗೆ ಮನಸ್ಸಿನ ಗೊಂದಲಗಳು ಮತ್ತು ಮನಸ್ಸಿನಲ್ಲಿ ಏನಾದರೂ ಒಂದು ಮಾನಸಿಕವಾದಂಥ ಒತ್ತಡ ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ಚಂಚಲ ಮನಸ್ಸು ನಿಮ್ಮನ್ನು ಇವತ್ತಿನ ದಿವಸ ತಕ್ಕಡಿಯ ಹಾಗೆ ಡೋಲಾಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸಮಾಧಾನದಿಂದ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ನಿಮಗೆ ಅನುಕೂಲ ಇದ್ದಂಥವ್ರು ಎಲ್ಲಾದರೂ ಕೂಡ ಒಂದು 11 ನಿಮಿಷಗಳ ಕಾಲ ಅಶ್ವತ್ಥ ಮರದ ಕೆಳಗಡೆ ಆಸೀನರಾಗಿ ಅನನ್ಯವಾಗಿ ಓಂ ನಮೋ ಅಶ್ವತ್ಥನಾರಾಯಣಾಯ ನಮಃ ಅಂತೇಳಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ 11 ಪ್ರದಕ್ಷಿಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಸರಿ ಗುರೂಜಿ, ಇನ್ನು ವೈವಾಹಿಕ ಜೀವನದ ಸುಖ ದುಃಖಗಳಿಗೆ ಈ ಗ್ರಹಗಳ ಪ್ರಭಾವ ಅನ್ನೋದು ಎಷ್ಟರ ಮಟ್ಟಿಗೆ ಬೇರೆ? ನಾವು ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಲಗ್ನಾತ್ ದ್ವಿತೀಯ, ಚತುರ್ಥ, ಪಂಚಮ, ಸಪ್ತಮ, ಅಷ್ಟಮ ವ್ಯಯಭಾವ ಅಂತಕ್ಕಂಥದ್ದು. ಈಗ ಗುರುವಿನ ಆ ದೃಷ್ಟಿ ಎಲ್ಲಿ ಚೆನ್ನಾಗಿರುತ್ತೋ, ಬಹಳ ಮುಖ್ಯವಾಗಿ ಸಪ್ತಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಾಗ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದು ಸರಿದೂಗಿಸ್ತಕ್ಕಂಥದ್ದಾಗಿರುತ್ತೆ. ಬುಧ ಮತ್ತು ಅದರಲ್ಲೂ ಕೂಡ ಚಂದ್ರ ಮತ್ತು ಒಂದು ಶುಕ್ರನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ವಿಪರೀತವಾದ ಜಗಳಗಳಾಗ್ತಾರೆ. ಅದೇ ಆ ಮಿನಿಟಲ್ಲಿ ಬಿಟ್ಟು ಮತ್ತೆ ಅವ್ರು ಒಂದಾಗ್ತಕ್ಕಂಥವ್ರು ಆಗ್ತಾರೆ. ಇದು ಬಹಳ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಸುಖದ ಸಾಮರಸ್ಯ ಹೆಚ್ಚಿರಬೇಕಾದ್ರೆ ಮೊದಲನೇದಾಗಿ ಕ್ಷಮಾಗುಣ ಇರಬೇಕು. ಗಂಡ ಹೆಂಡತಿಗೆ ಈ ಸಾರಿ ಕಣ ಆಯ್ತು ಬಿಟ್ಬಿಡಮ್ಮ ಅಂದ್ರೆ ಅಲ್ಲಿ ಮುಗ್ದೋಯ್ತು. ಗಂಡ ಹೆಂಡತಿ ಆಯ್ತು ಬಿಡ್ರಿ ಸಾರಿ ರೀ ಅಂದ್ಬಿಟ್ರೆ ಮುಗ್ದೋಯ್ತು. ಈ ಸಾರಿ ಅನ್ನೋ ಪದ ನಮಗೆ ಒಂದು ಅಸ್ತ್ರವಾಗಿರಬೇಕು ಗಂಡ ಹೆಂಡತಿರ ಜೀವನದಲ್ಲಿ. ವೈವಾಹಿಕ ಜೀವನ ಅಂತಕ್ಕಂಥದ್ದು ಸುದೀರ್ಘವಾಗಿರೋದು, ಮೇಲಾಗಿ ಎಲ್ಲ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನು ಇನ್ನೊಂದಷ್ಟು ಎಪಿಸೋಡ್ಗಳಲ್ಲಿ ನಾವು ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಗಂಡ ಹೆಂಡತಿರು ಇವತ್ತಿನ ಕಾಲಮಾನಕ್ಕೆ ಏನಾಗ್ಬಿಟ್ಟಿದ್ದಾರಪ್ಪ ಅಂದರೆ, ಮೊದಲನೇದಾಗಿ ಅವರಿಬ್ಬರ ಮಧ್ಯದಲ್ಲಿ ಅನುಮಾನದ ಪಿಶಾಚಿ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಕಾರಣಗಳೇನಪ್ಪ ಅಂದರೆ, ಅನುಮಾನಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನೇ ಕುಜನು.
ಡೈನಾಮಿಕಲ್ ಪರ್ಸನ್ ಅಂತ ನಾವು ಕರಿತೀವಿ. ಯಾವಾಗ ಸಪ್ತಮ ಅಷ್ಟಮ ಭಾವಗಳು ಕೆಟ್ಟಿರುತ್ತೋ ಲಗ್ನಾತ್, ಮುಖ್ಯವಾಗಿ ಸಪ್ತಮ ಭಾವ ಕಳತ್ರ ಭಾವ ಅಂತ ಕರಿತೀವಿ, ಪಾರ್ಟ್ನರ್ ಕ್ಷೇತ್ರ ಅಂತಕ್ಕಂಥದ್ದು. ಈ ಪಾರ್ಟ್ನರ್ ಕ್ಷೇತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಕಳತ್ರಕಾರಕನಾಗಿರ್ತಕ್ಕಂಥವನು ಶುಕ್ರನು. ಇವನು ವ್ಯಾಮೋಹಕಾರಕನು, ಅಂದರೆ ನಾವು ಅಪೇಕ್ಷನ್ ಅಂತ ಏನು ಕರಿತೀವೋ ಆ ಅಪೇಕ್ಷನ್ನಲ್ಲಿ ಏನಾದರೂ ದೋಷಗಳು ಬಂದಾಗ, ಯಾರ ಜಾತಕದಲ್ಲಿ ಗುರು ಮತ್ತು ಶುಕ್ರರು ಏನಾದರೂ ಅಸ್ತರಾಗಿದ್ದೋ ನೀಚರಾಗಿದ್ದು, ಅವರೇನಾದರೂ ವೃದ್ಧಾಪ್ಯ ವ್ಯವಸ್ಥೆ ಅಥವಾ ಮೃತ ವ್ಯವಸ್ಥೆಯಲ್ಲಿದ್ದು ಈ ರೀತಿಯಾದಂಥ ಸಮಸ್ಯೆಗಳಿಗೆ ಬರ್ತಾ ಇದೆ ಅಂದರೆ ಸರಿದೂಗಿಸ್ಕೊಳ್ಬೋದು. ಯಾಕೆಂದರೆ ಇಂದಿನ ಕಾಲದಲ್ಲೆಲ್ಲ ಯಾವುದೇ ಜಾತಕಗಳನ್ನು ಮ್ಯಾಚ್ ಮಾಡ್ದೇ ಕೇವಲ ಸಂಬಂಧಗಳ ಮೇಲೆ ನಂಬಿಕೆ ಇಟ್ಟು ಮದುವೆಗಳನ್ನು ಮಾಡ್ಕೊಳ್ತಾ ಇದ್ರು. ಅವರು ನಮ್ಮ ತಾತ ಅಜ್ಜ, ನಮ್ಮ ಅಜ್ಜ ತಾತಂದ್ರು 60 ವರ್ಷಗಳ ಕಾಲ ಸುದೀರ್ಘವಾಗಿ ಜೀವನ ಮಾಡಿರ್ತಕ್ಕಂಥ ಒಂದು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಇದೆ. ಹಾಗಿದ್ದಾಗ ನಾವೆಲ್ಲ 6 ದಿವಸ 7 ದಿವಸಕ್ಕೆ ಇವತ್ತಿನ ದಿವಸ ಡೈವರ್ಸ್ ತನಕ ಹೋಗ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಮನಸ್ಥಿತಿಗಳು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತಿನ ನಮ್ಮ ಲೌಕಿಕ ಜೀವನದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ತಪ್ಪು ನಿರ್ಧಾರಗಳು. ಮೊದಲನೇದಾಗಿ ಈ ಯಾವಾಗ ಜನ್ರೇಷನ್ ಗ್ಯಾಪ್ ಅಂತ ಬರುತ್ತೋ, ಈ 80ರ ದಶಕದ ನಂತರದಲ್ಲಿ ಹುಟ್ಟಿರ್ತಕ್ಕಂಥ ಅಥವಾ 90ರ ದಶಕದ ನಂತರದಲ್ಲಿ ಹುಟ್ಟಿರ್ತಕ್ಕಂಥವ್ರು, 2000ದ ನಂತರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಇದೇನಾಗ್ತದೆ ಹೆಚ್ಚಿನ ಮಟ್ಟದಲ್ಲಿ ಇವತ್ತಿನ ಕಾಲಮಾನಕ್ಕೆ ಸಹಜವಾದಂಥ ಒಂದು ಏನು ನಾವು ಸಿಜರಿನ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿದ್ವಿ. ಸಹಜವಾದಂಥ ಜನನಕ್ಕೆ ಇವತ್ತಿನ ದಿವಸ ತುಂಬ ನಾವು ಅದನ್ನು ಆಲಸ್ಯ ಮಾಡ್ತಾ ಇದ್ವಿ. ಯಾವಾಗ ಸಹಜವಾಗಿ ನಮಗೆ ಡೆಲಿವರಿ ಆಗುತ್ತೋ ಅದಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ. ಗ್ರಹಗಳ ಅನುಕೂಲತ್ವ ಅಥವಾ ಗ್ರಹಗಳ ಈಗ ಶುಭಾಶುಭ ಫಲಗಳು ಅಂತ ನಾವೇನು ಕರಿತೀವೋ, ಸಿಜರಿನ್ ಮಾಡಿದಾಗ ಯಾಕೆಂದರೆ ತಾಯಿ ಗರ್ಭದಿಂದ ನಾವು ಹೊರಗೆ ಬಂದಾಗ ಆ ಬಳ್ಳಿ ಅಂತಕ್ಕಂಥದ್ದು ಹೊರಗೆ ಆದ ನಂತರದಲ್ಲಿ ಸ್ವೇಚ್ಛಾಚಾರವಾಗಿ ಆ ಒಂದು ಉಸಿರನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಕರುಳು ಬಳ್ಳಿಯನ್ನು ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈಗೇನು ಮಾಡ್ತಿದ್ವಿ, 20 ಸೆಕೆಂಡಲ್ಲಿ ಪರ್ ಅಂತ ಹೇಳಿತಾರೆ, ಮುಗನೆತ್ತು ಹೊರಗಡೆ ಇಟ್ಬಿಟ್ಟು ಹೊಸಲಿಗೆ ಮಿನಿಮಮ್ ಒಂದು 2-3 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ ಪ್ರೋಸೆಸ್ಸು. ಏನಾಗ್ತಾ ಇದೆ, ಇದು ಅನಿವಾರ್ಯತೆ ಅಲ್ಲ, ಆದರೆ ನಾವು ಇದನ್ನು ಅನಿವಾರ್ಯವಾಗಿ ತಗೊಂಡ್ಬಿಟ್ಟಿದ್ವಿ. ಅದು ಬಹಳ ಮುಖ್ಯವಾಗಿ, ಯಾಕೆಂದರೆ ಅದರಲ್ಲೂ ಕೂಡ ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರು ತುಂಬ ಅಳಬರನ್ನು ನೋಡಿದಾಗ ನಮಗೆ ತುಂಬ ಜ್ಞಾಪಕ ಇದೆ. ನಮ್ಮದು ಭಾರತೀಯ ನರ್ಸಿಂಗ್ ಹೋಮ್ ಅಂತ ಶಾರದಮ್ಮನವರು ಅಂತಿದ್ರು. ಅವರು ಒಬ್ಬರನ್ನೂ ಕೂಡ, ಯಾಕಂದರೆ ಇಲ್ಲ ಪಾಪ ಅವರು ದೈವಾಧೀನರಾಗಿದ್ದಾರೆ, ನಮ್ಗೆ ಅನುಭವದಲ್ಲಿ ಇರ್ತಕ್ಕಂಥದ್ದು ಯಾರನ್ನೂ ಅವರು ಸಿಜರಿನ್ಗೆ ರೆಫರೇ ಮಾಡ್ತಿರ್ಲಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಬೈದು ಅವರು ನ್ಯಾಚುರಲನ್ನು ಜನನವನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಅದು ಏನಾಗಿದೆ, ಡಾಕ್ಟರ್ಗಳಲ್ಲೂ ಕೂಡ ಇವತ್ತಿನ ದಿವಸ ರಿಸಿಪ್ಟ್ ತಗೊಳ್ಳಿಕ್ಕೆ ಅವ್ರಿಗೆ ತುಂಬ ಅವರು ಹೋಗ್ತಾ ಇಲ್ಲ. ಏನೋ ಬೇಗ ಆಗಬೇಕು ಅದರಲ್ಲಿ ಹೆಣ್ಮಕ್ಳಲ್ಲೂ ಕೂಡ ಏನಂದ್ರೆ ಅದೇನೋ ದೊಡ್ಡ ಪ್ರೋಸೆಸ್ ಅಂತ ಆಲೋಚನೆ ಮಾಡ್ತಾರೆ. ಯಾಕಂದರೆ ತಂದೆ ತಾಯಿಗಳಾದವರು, ಗಂಡನಾದವನು, ಮನೆಯ ಕುಟುಂಬದ ಹಿನ್ನೆಲೆಯನ್ನು ಬಹಳ ಮುಖ್ಯವಾಗಿ ಈ ಒಂದು ಸಿಜರಿನ್ಗೆ ಹೆಚ್ಚಿನ ಒತ್ತು ಕೊಡದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನ್ಯಾಚುರಲ್ ಒಂದು ಇದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಮತ್ತೆ ಇದು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಈಗ ಮಕ್ಕಳ ಜಾತಕಗಳನ್ನು ನಾವು ನಿರ್ಧಾರ ಮಾಡುವಂಥ ಸಮಯದಲ್ಲಿ ನಾವು ತಗೊಂಡು ಬಂದಾಗ ಅದೇನಾಗುತ್ತೆ, ಜಾತಕಕ್ಕೆ ದೋಷ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕರ್ಮಬಂಧನ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಇನ್ನೊಂದು ಏನಪ್ಪಾ ಅಂದರೆ ಹೇಳ್ಬಿಡೋಣ, ಅಕ್ಷಮ್ಯ ದೋಷ ಅಂತಕ್ಕಂಥದ್ದು. ಓಕೆ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದು. ಖಂಡಿತ. ಮುಂದಿನ ರಾಶಿ ಧನುರಾಶಿ. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ರಾಜತಾಂತ್ರಿಕ ದರ್ಶನ ಮಾಡ್ತಕ್ಕಂಥದ್ದಾಗಿರುತ್ತೆ. ಚಿತ್ತಶುದ್ಧಿಯಿಂದ ಇರತಕ್ಕಂಥದ್ದು, ಮನಸ್ಸು ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಇಷ್ಟಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದು, ಸ್ವಲ್ಪ ಅಗ್ನಿಭೀತಿ ಮತ್ತು ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಸ್ವಲ್ಪ ಎಚ್ಚರವಹಿಸಿ ಗುರುಗಳ ದರ್ಶನ ಮಾಡಿ. ಗುರುಭ್ಯೋ ನಮಃ, ರಾಘವೇಂದ್ರಾಯ ನಮಃ ಅಂತೇಳಿ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಕಾರ್ಯಾದಿಗಳಲ್ಲಿ ವಿಘ್ನಗಳು ಬರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಾರ್ಯ ಅಂದರೆ ಮಾಡುವಂಥ ಕೆಲಸ ಕಾರ್ಯಾದಿಗಳ ಮೇಲೆ ಸ್ವಲ್ಪ ಇವತ್ತಿನ ದಿವಸ ನಿಗಾ ವಹಿಸಿ. ದಾಯಾದಿಗಳೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥದ್ದು, ಸ್ವಲ್ಪ ವಾತರೋಗವು ಕೂಡ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಶಾರೀರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಮಕರ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ನಾರಾಯಣನ ಪಂಚಾಕ್ಷರ ಮಂತ್ರವನ್ನು ಜಪಿಸುವುದು ಮತ್ತು ನಾರಾಯಣನ ದರ್ಶನ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಸ್ತ್ರೀಯರೊಟ್ಟಿಗೆ ಏನಾದರೂ ಕೂಡ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಿಗಳೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಚೋರ ಭೀತಿ, ಏನಾದರೂ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥದ್ದಾಗಿರ್ತೀರ. ಸಂಪತ್ತಿನಲ್ಲಿ ವೃದ್ಧಿ ಇದ್ದರೂ ಕೂಡ ಏನಾದರೂ ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಸಹೋದ್ಯೋಗಿಗಳೊಟ್ಟಿಗೆ
ಸ್ವಲ್ಪ ಮನಸ್ಸಿನ ಮೇಲೆ ಮಾತಿನ ಮೇಲೆ ಹಿಡಿತ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತಿನ ದಿವಸ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ, ಓಂ ಅಘೋರಾಯ ನಮಃ ಅಂತೇಳಿ ಅಘೋರುದ್ರನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸತ್ಫಲತೆ ಕಾಣ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು, ಮೃಷ್ಟಾನ್ನ ಭೋಜನ ಮಾಡ್ತಕ್ಕಂಥದ್ದು, ಮಿತ್ರರ ಒಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು, ದೇವತಾ ದರ್ಶನಗಳು, ಪುಣ್ಯಕ್ಷೇತ್ರಗಳ ದರ್ಶನಗಳು, ಹೀಗೆ ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ವಿಶೇಷವಾಗಿ ಇವತ್ತಿನ ದಿವಸ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರುಗಳ ದರ್ಶನವನ್ನು ಮಾಡಿ, ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲದೇವರ ದರ್ಶನ ಮಾಡತಕ್ಕಂಥದ್ದು ಮೀನರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಮನೆಯ ವಾಸ್ತು ಅಥವಾ ಗಂಡ ಹೆಂಡತಿಯ ನಡುವೆ ಆಗುವಂತಹ ಜಗಳಕ್ಕೆ ಇದಕ್ಕೆ ಏನಾದರೂ ಸಂಬಂಧ ಇರುತ್ತಾ, ಅಥವಾ ಮನೆಯಲ್ಲಿ ಆಗುವಂಥ ಪೂಜೆ ಪುನಸ್ಕಾರಗಳು ಯಾವುದಾದ್ರೂ ಸಕಾರಾತ್ಮಕ ರೀತಿಯ ಪರಿಣಾಮವನ್ನು ಬೀರಬಹುದಾ ಗುರುಗಳೇ? ಈಗ ನಮಗೆ ನಂಬಿಕೆಯೇ ಪ್ರಧಾನವಾದದ್ದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಂಬಿಕೆ ಇರಬೇಕು. ಈಗ ಗಂಡ ಹೆಂಡತಿಯರ ಮಧ್ಯದಲ್ಲಿ ಈಗ ಅನುಮಾನ ಅಂತಕ್ಕಂಥದ್ದು ಬಂದಿದೆ ಅಂತ ಇಟ್ಕೊಳ್ಳಿ, ಆ ಮನೆ ವಾಸ್ತು ಕೂಡ ಕೆಟ್ಟಿದೆ ಅಂತ. ಅಗ್ನಿಮೂಲೆಗೆ ಬಹಳ ಮುಖ್ಯವಾಗಿ ಹೆಣ್ಣಿಗೆ ಪ್ರಧಾನವಾದಂಥ ಅಗ್ನಿಮೂಲೆ ಕಾರಣವಾದರೆ ವಾಯುಮೂಲೆ ಅಂತ ನಾವೇನು ಕರಿತೀವೋ ಅದು ಪುರುಷನ ಸ್ಥಾನವಾಗುತ್ತೆ. ಬಹಳ ಮುಖ್ಯವಾಗಿ ವಾಯು ಅಂತಕ್ಕಂಥದ್ದು, ನಾವು ವಾಯು ಅಂದರೆ ಗಾಳಿ ಅಂತಕ್ಕಂಥದ್ದು ನಮಗೆ ಅತ್ಯಗತ್ಯವಾದದ್ದು. ಅದು ವಾಯು ಗಾಳಿಯಲ್ಲಿ ಪಂಚಭೂತಗಳಲ್ಲಿ ಸ್ಥಿರವಾದದ್ದು ಭೂಮಿ ಆದರೆ, ನೀರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಪರಿವರ್ತನೆ ಕೊಡ್ತಕ್ಕಂಥದ್ದು ನೀರಿನ ಮುಖಾಂತರ. ಹಾಗೆ ಮನಸ್ಸು ಕೂಡ ಪರಿವರ್ತನೆ ಆಗ್ತಾ ಇರಬೇಕು. ಯಾಕಂದರೆ ಮೆಚುರಿಟಿ ಅಂತಕ್ಕಂಥದ್ದು ಏನು ಕರಿತೀವೋ ಇದಕ್ಕೆ ವಾಸ್ತು ದೋಷನೂ ಇದ್ದರೂ ಕೂಡ ಕಾರಣಗಳಾಗುತ್ತೆ. ವಿಶೇಷವಾಗಿ ಆ ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಹೊಂದಾಣಿಕೆ ಅಂತಕ್ಕಂಥದ್ದು ವೈವಾಹಿಕ ಜೀವನಕ್ಕೆ ಅತ್ಯಗತ್ಯವಾದಂಥ ಮೂಲ. ನಾವೀಗ ಮೂಲ ಪ್ರಕೃತಿ ನಮಃ ಅಂತೇಳಿ ಏನು ಕರಿತೀವೋ, ನಾವು ಆದಿಪುರುಷ ಅಂತ ಏನು ಕರಿತೀವೋ, ಹಾಗೆ ಬೇಸನ್ನು ಹೊಂದಾಣಿಕೆಯಲ್ಲಿ ನೋಡಬೇಕಾದ್ರೆ ಲಗ್ನಗಳನ್ನು ನೋಡಬೇಕು ಇಂಪಾರ್ಟೆಂಟ್ ಆಗಿ. ಮತ್ತು ನಾವು ವಿವಾಹಗಳಲ್ಲಿ ಎಷ್ಟು ವಿಧ ಇದೆ, ಯಾವೆಲ್ಲ ವಿವಾಹಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವ ಸಂದರ್ಭಗಳಲ್ಲಿ ಮಾಡಿಕೊಂಡ್ರೆ ಯಾವ ವಿವಾಹ ಆಕ್ಟಿವೇಟ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ವೈವಾಹಿಕ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಂಡಿಂಗ್ ಅಂತಕ್ಕಂಥದ್ದು. ಬಾಂಡಿಂಗ್ ಅಂದರೆ ಸಂವಹನ ಅಂದರೆ ಅವರು ಆಪ್ಯತೆ, ಕರುಣೆ, ಅನುಕಂಪ ಅಂತಕ್ಕಂಥದ್ದು, ವಾತ್ಸಲ್ಯ, ಪ್ರೀತಿ, ಮಮತೆ, ಇದೆಲ್ಲ ಕೂಡ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣಿನಲ್ಲೂ ಕೂಡ ಕಾರ್ಯೇಶು ದಾಸೆ, ಕರುಣೇಶು ಮಂತ್ರೆ, ಭೋಜ್ಯೇಶು ಮಾತಾ, ಶಯನೇಶು ರಂಭ ಅಂತೇಳಿ, ಕ್ಷಮಯಾ ಧರಿತ್ರಿ ಅಂತೇಳಿ ಆಕೆ 6 ರೂಪಗಳು ಆಕೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅವಳನ್ನು ನಾವು ಸ್ತ್ರೀ ಶಕ್ತಿ ಅಂದರೆ ಸಮಾನವಾಗಿರ್ತಕ್ಕಂಥದ್ದಲ್ಲ, ಅಸಹಜವಾಗಿರ್ತಕ್ಕಂಥದ್ದಲ್ಲ, ಸಹಜವಾಗಿ ಶಕ್ತಿಪ್ರದವಾಗಿರ್ತಕ್ಕಂಥದ್ದೇ ಸ್ತ್ರೀ. ಆ ಸ್ತ್ರೀ ಅಂತಕ್ಕಂಥ ಶಕ್ತಿ ಮನೆಯನ್ನು ಬೆಳಗುವಂಥ ನಂದಾದೀಪ. ಹಾಗಾಗಿ ಅವಳಲ್ಲಿ ಎಷ್ಟು ತಾಳ್ಮೆ ಇರುತ್ತೋ, ಎಷ್ಟು ಅವಳಲ್ಲಿ ನಿಖರತೆ ಇರುತ್ತೋ, ಎಷ್ಟು ಸ್ಪಷ್ಟತೆ ಇರುತ್ತೋ, ಅಷ್ಟು ಆ ಕುಟುಂಬ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹೆಣ್ಣು ಅಂತಕ್ಕಂಥದ್ದು ಒಂದು ಕ್ಷೇತ್ರ ಅಂತಕ್ಕಂಥದ್ದು ಎಲ್ಲಿ ಫಲವತ್ತತೆಯನ್ನು ಕೊಡಬೇಕಾದ್ರೆ ಅವಳ ಮನಸ್ಥಿತಿಯು ಕೂಡ ಸಮಾಧಾನಕರವಾಗಿರಬೇಕು, ಮತ್ತು ಅವಳ ಆಲೋಚನೆಗಳು ಕೂಡ ಸುಭದ್ರವಾಗಿರಬೇಕು. ಆಗ ಮಾತ್ರ ಆ ಕುಟುಂಬ, ಆ ಒಂದು ದೇಶ, ಆ ಒಂದು ಮನೆ, ಆ ಒಂದು ರಾಜ್ಯ ಎಲ್ಲವೂ ಕೂಡ ಸುಭಿಕ್ಷಿತವಾಗಿರ್ತಕ್ಕಂಥ ಒಂದು ಉದಾಹರಣೆಗಳು ಇರ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಹೆಣ್ಣಿನ ಹಿಡಿತ ಅಥವಾ ಹೆಣ್ಣಿನ ಮೇಲೆ ಅವಲಂಬಿತವಾಗಿರುತ್ತೋ ಆ ಕುಟುಂಬ ಖಂಡಿತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಎಲ್ಲಿ ಆ ಹಿಡಿತ ತಪ್ಪುತ್ತೋ ಅಲ್ಲಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಹೆಣ್ಣು ಸಂಸಾರದ ಕಣ್ಣು, ಹಾಗೆ ವೈವಾಹಿಕ ಜೀವನದ ಕುರಿತಂತೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಸಾಂಸಾರಿಕ ಜೀವನ ಅನ್ನೋದು ಸದಾ ಸುಂದರವಾಗಿ ಇರಬೇಕು ಅಂತ ಹೇಳಿದ್ರೆ ಸತಿಪತಿ ಇಬ್ಬರಲ್ಲಿಯೂ ಕೂಡ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.